ಹಲೋ ಗಾಯ್ಸ್, ಎಲ್ಲರಿಗೂ ನನ್ನ ಚಾನೆಲ್ಗೆ ವೆಲ್ಕಮ್. ಇವತ್ತು ನಾನು ಇಷ್ಟು ದಿನ ಅನ್ನೋಕ್ಕಿಂತ ಇಷ್ಟು ವರ್ಷ ಅನ್ಕೊತಾನೆ ಇದ್ದೆ ಏನೋ ಒಂದು ಮಾಡಿಸ್ಬೇಕು ಅಂತ. ಮಾಡಿಸೇ ಇರಲಿಲ್ಲ, ಮಾಡಿಸ್ಬೇಕು ಅಂತ ಹೋಗ್ತಿದ್ದೆ, ಬಟ್ ಯಾವುದೋ ಕಾರಣದಿಂದ ಮಾಡಿಸ್ತಿರಲಿಲ್ಲ. ಇವತ್ತು ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ಗೆಟ್ ಇಟ್ ಡನ್. ಏನು ಅಂತ ಹೇಳಿದ್ರೆ ಐ ಜಸ್ಟ್ ಟೆಲ್ ಟಾಪ್ ನೌ ಬಿಕಾಸ್ ಐ ಕ್ಯಾನ್ ನಾಟ್ ಕೀಪ್ ಇಟ್ ಇನ್ ಸೈಡ್. ಐ ಆಮ್ ಗೋಯಿಂಗ್ ಟು ಗೆಟ್ ಟ್ಯಾಟೂ. ಸೊ ಕೈ ಮೇಲೆ ಟ್ಯಾಟೂ ಹಾಕ್ಸ್ಕೋಬೇಕು ಅಂತ ಇದ್ದೀನಿ. ಯಾವ ಡಿಸೈನು ಹೆಂಗೆ ಅಂತೆಲ್ಲ ವಿಡಿಯೋ ನೋಡ್ತಾ ಇರಿ. ಐ ಹೋಪ್ ಐ ವ್ಲಾಗ್ ಎವ್ರಿಥಿಂಗ್. ಐ ಆಮ್ ನಾಟ್ ಶೋರ್, ಬಟ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ನ. ಇವಾಗ ರೆಡಿಯಾಗಿ ಐ ವಿಲ್ ಗೋ. ಟೈಮ್ ಇವಾಗ ಐ ಥಿಂಕ್ ಅರೌಂಡ್ 4:30 ಅಂತ ಅನ್ಸುತ್ತೆ. ಇಲ್ಲೇ ಜಯನಗರ್ ಹತ್ರ ಹಾಕಿಸ್ಕೊತಿದ್ದೀನಿ. ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ನೋಡಿದೆ, ಚೆನ್ನಾಗಿದೆ. ಐ ಥಿಂಕ್ ನನ್ನ ಫ್ರೆಂಡು ಕೂಡ ಅವ್ರ ಹತ್ರನೇ ಹಾಕಿಸ್ಕೊಂಡಿದ್ಲು. ನಾನು ಅವ್ರಿಗೆ ಡಿಸೈನ್ ಎಲ್ಲ ಕಳಿಸಿ ಹೇಳಿದ್ದೀನಿ ನಂಗೆ ಈ ಥರ ಬೇಕು ಅಂತ. ವಾಕಿನ್ ಇದೆ ಬನ್ನಿ ಅಂತ ಹೇಳಿದ್ರು. ಐ ಥಿಂಕ್ ಇಟ್ ವಿಲ್ ಟೇಕ್ 1.5 hour. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಬನ್ನಿ ಹೋಗೋಣ. ಸೊ ಆನ್ ದ ವೇ ಇವಾಗ ಒಂಥರ ಭಯ ಆಗ್ತಿದೆ, ಬಿಕಾಸ್ ಇಟ್ ಇಸ್ ಪರ್ಮನೆಂಟ್ ಅಲ್ಲ, ಅದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ. ಲೆಟ್ಸ್ ಗೋ. ಈ ಥರ ಬರುತ್ತೆ. ಓಕೆ, ಇಲ್ಲಿ ಬೇಕಾದರೆ ಶೇಡಿಂಗ್ ಮಾಡ್ಬೋದು ನಾವು, ನಿಮಗೆ ಬೇಕು ಅಂದರೆ. ಸೊ ಇವಾಗ ಡಿಸೈನ್ ಕನ್ಫರ್ಮ್ ಮಾಡಿದ್ವಿ, ಬಟ್ ಎಲ್ಲಿ ಹಾಕಿಸ್ಕೊಳ್ಬೇಕು ಅಂತ ಐಡಿಯಾ ಇರಲಿಲ್ಲ. ನಮ್ದು ಐಡಿಯಾ ಇದ್ದಿದೆ ಸೈಡಲ್ಲಿ ಇಲ್ಲಿ ಹಾಕಿಸ್ಕೋಬೇಕು ಅಂತ, ಬಟ್ ಅವ್ರು ಸ್ವಲ್ಪ ಮೇಲೆ ಹಾಕಿಸ್ಕೊಳ್ಳಿ ಚೆನ್ನಾಗಿ ಅಂತ ಹೇಳಿ ಅವ್ರು ಸ್ವಲ್ಪ ಮಾಡಿಫೈ ಮಾಡಿದ್ರು. ಚೆನ್ನಾಗೇ ಬಂದಿದೆ. ಲೆಟ್ಸ್ ಸಿ. ಅವರು ಸ್ವಲ್ಪ ಜಾಸ್ತಿ ಹೇಳ್ತಿದ್ದಾರೆ, ಕೋಟ್ ಮಾಡಿದ್ದು ಮೆಸೇಜಲ್ಲಿ ಡಿಫ್ರೆಂಟ್ ಪ್ರೈಸಲ್ಲಿ ಒಂದು ಸ್ವಲ್ಪ ಜಾಸ್ತಿ ಹೇಳ್ತಿದ್ದಾರೆ. ಲೆಟ್ಸ್ ಸಿ. ಎಕ್ಸೈಟೆಡ್. ಸೊ 20 ನಿಮಿಷದಲ್ಲಿ ಹಾಕ್ತಾರಂತೆ. ಲೆಟ್ಸ್ ಸಿ. ಇವಾಗ ಚೂಸ್ ಮಾಡಿದ್ವಿ, ಸೈಜ್ ಕೂಡ ಚೂಸ್ ಮಾಡಿ ಕೊಟ್ಟಿದ್ದೀವಿ. ಇನ್ನೊಂದು 20 ಮಿನಿಟ್ಸಲ್ಲಿ ಹಾಕ್ತಾರೆ. ಅಲ್ಲಿ ಒಳಗಡೆ ಹಾಕ್ತಾರೆ. ಸಿ ಎಲ್ಲ ಹಾಕಿಸ್ತಿರೋದು ಅಂತ ಹೇಳಿದ್ರೆ ಮಾಯಾನ್ ಟ್ಯಾಟೂಸ್ ಅಂತ ಜಯನಗರ್ 4th ಬ್ಲಾಕಲ್ಲಿ. ಆಲ್ರೆಡಿ ಮೆಸೇಜ್ ಮಾಡಿ ಹೇಳಿದ್ದೆ ಅವ್ರಿಗೆ ಬರ್ತೀನಿ ಅಂತ, ಬಟ್ ವಾಕಿಂಗ್ ಇದೆ ಬನ್ನಿ ಅಂತ ಹೇಳಿದರು. ಇದು ಮೀಡಿಯಮ್ ಸೈಜು, ಇದನ್ನಿಟ್ಟು ನೋಡಿದ್ವಿ. ಇವಾಗ ಬಂದು ಹೇಳಿದ್ರು ನಾವು 2.5 to 3.5 ರೇಂಜಲ್ಲಿ ಅಂತ ಅನ್ಕೊಂಡ್ಬಂದೆ, ಬಟ್ ಇವಾಗ 4.9 ಹೇಳಿದ್ರು. ನಾವು ಬಾರ್ಗೇನ್ ಮಾಡಿ 4.5 ಕೇಳಿದ್ವಿ, ಬಟ್ ಸ್ಟಿಲ್ ನನಗೆ ಓಕೆ ಇಲ್ಲ 4.5 ಕೊಡೋಕ್ಕೂ. ಬಟ್ ಹಾಕಿಸ್ಬಿಡೋಣ ಅಂತಲೂ ಅನ್ನಿಸ್ತಿದೆ. ಏನಾಗುತ್ತಾ ಅಂತ ಅಷ್ಟೇ. ಫಸ್ಟ್ ಒಂದು ಟಚ್ ಅಷ್ಟೇ. ಸಕ್ಕತ್ ಬರ್ತಾ ಇದೆ ನನಗೆ. ಅದೇ ಒಂದೇ ಕಡೆ ಮಾಡಬೇಕೇನಿಲ್ಲ. ಸದ್ಯಕ್ಕೆ ಪ್ಲಾಸ್ಟಿಕ್ ಹಾಕಿದ್ದಾರೆ. ಕೇರ್ ಹೇಳಿದ್ದಾರೆ ಏನೇನು ಮಾಡಬೇಕು ಅಂತ. ಮನೆಗೆ ಹೋಗಿ ಮಾಡಬೇಕು, ಬಟ್ ಇಟ್ ಇಸ್ ಲುಕಿಂಗ್ ಸೋ ಗುಡ್. ಇವಾಗ ಇರೋ ಚಾಲೆಂಜ್ ಏನಂದರೆ, ನಾನು ನಮ್ಮ ಮನೇಲಿ ಹೇಳಿಲ್ಲ, ನನ್ನ ತಂಗಿಗೆ ಬರ್ತಾ ಹೇಳಿದೆ. ನಮ್ಮ ಅಮ್ಮಂಗೆ ಗೊತ್ತಿಲ್ಲ, ನಮ್ಮ ಅಪ್ಪಂಗೂ ಗೊತ್ತಿಲ್ಲ. ಸೊ ಅವ್ರ ರಿಯಾಕ್ಷನ್ನು ಕ್ಯಾಪ್ಚರ್ ಮಾಡ್ತೀನಿ, ಆದರೆ ನೋಡೋಣ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಐ ಆಮ್ ರೆಕಾರ್ಡಿಂಗ್ ಯು. ಈ ಕಡೆ ಯಾ ವೇಟ್. I don't know the design. I'm just expecting it on your hand. Okay, yeah, open your eyes. Damn. Sakkaatagide. That does look like you and Simba. It is very nice. Respect ನಿಂಗೆ. ಅಚ್ಚೆ ಹಾಕಿಸ್ಕೊಂಡೇನು? ಟ್ಯಾಟು ಅಚ್ಚೆ ಅಲ್ಲ, ಟ್ಯಾಟು ಕೂತ್ಕೊಂತಿದೆ. ಪೇನ್ ಆಗುತ್ತಲ್ಲ ಅದು. ಹೌದಾ? ಅದು ಚಿಕ್ಕ ಚಿಕ್ಕಲ್ಲ. ಟ್ಯಾಟು ಹಾಕಿಸ್ಕೊಂಡು ಮನೆಗೆ ಬಂದಿದ್ದೀನಿ. ಇಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಮಾತಾಡೋಣ ಅಂತ ವೀಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಅಮ್ಮಂಗೆ ತೋರಿಸ್ದೆ, ನನ್ನ ತಂಗಿಗೆ ತೋರಿಸ್ದೆ. ಆ್ಯಕ್ಚುಲಿ ತುಂಬ ಭಯ ಆಯಿತು ನಮ್ಮಮ್ಮ ಏನು ಹೇಳ್ತಾರೋ ಅಂತ. ನಾನು ಏನೂ ಹೇಳ್ದಲೇ ಹೋಗಿದ್ದೆ ಹಾಕಿಸ್ಕೊತೀನಿ ಅಂತ. ಒಂಚೂರು ಕ್ಲೂನು ಕೊಟ್ಟಿಲ್ಲ. ಆ್ಯಕ್ಚುಲಿ ಸಡನ್ ಪ್ಲ್ಯಾನ್, ನಿನ್ನೆ ಡಿಸೈಡ್ ಮಾಡಿದೆ. ಬಟ್ ಹಾಕಿಸ್ಕೋಬೇಕು ಅಂತ ಆಲ್ಮೋಸ್ಟ್ 1-2-3 ಇಯರ್ಸಿಂದನೂ ಇತ್ತು, ಹಾಕಿಸ್ಕೋಬೇಕು ಅಂತ. ಬಟ್ ಡಿಸೈನು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಟಿದ್ದೆ, ಟೈಮ್ ಬಂದಿರಲಿಲ್ಲ. ನಾಳೆನೇ ಹಾಕಿಸ್ಕೊತೀನಿ ಅಂತ ನಿನ್ನೆ ಡಿಸೈಡ್ ಮಾಡಿದ್ದು. ಸೊ ಯಾ ಭಯ ಇತ್ತು ನಮ್ಮಮ್ಮ ಏನು ಹೇಳ್ತಾರೆ ಅಂತ. ಬಟ್
ಐ ಡಿಂಟ್ ಎಕ್ಸ್ಪೆಕ್ಟ್ ದ್ಯಾಟ್ ರಿಯಾಕ್ಷನ್. ಅವ್ರಿಗೂ ಇಷ್ಟ ಆಯಿತು ಡಿಸೈನ್. ಆ್ಯಕ್ಚುಲಿ ನನ್ನ ತಂಗಿಗೂ ಇಷ್ಟ ಆಯಿತು, ನನಗಂತೂ ತುಂಬ ಇಷ್ಟ ಆಯಿತು. ತುಂಬ ದೊಡ್ಡದಾಯಿತು ಅಂತ ಅನಿಸ್ತಿತ್ತು, ಬಟ್ ಇವಾಗ ಐ ಆಮ್ ಲವ್ ಇನ್ ಇಟ್. ಸೊ ಯಾ, ನಾನು ಹಾಕ್ಸಿದ್ದು ಮಾಯನ್ ಟ್ಯಾಟೂ ಅಂತ ಜಯನಗರಲ್ಲಿ. ತುಂಬ ಚೆನ್ನಾಗಿ ಆಗ್ತಾರೆ. ನಾನು ಡಿಸೈನ್ ತೋರಿಸಿದ್ದೆ, ಆ ಡಿಸೈನ್ ಮೇಲೆ ಸ್ವಲ್ಪ ಮಾಡಿಫಿಕೇಷನ್ ಮಾಡಿದ್ರು, ತುಂಬ ಚೆನ್ನಾಗಿ ಬಂದಿದೆ. ದೇ ಚಾರ್ಜ್ಡ್ 4.5 ದಿಸ್, ಬಟ್ ನಂಗೆ ತುಂಬ ಇಷ್ಟ ಆಯಿತು. 4,500ಗೆ ತುಂಬ ಚೆನ್ನಾಗಿ ಹಾಕಿದ್ದಾರೆ. ವೈಟ್ ಕಲರ್ ಇಂಕು ಕೂಡ ಯೂಸ್ ಮಾಡಿದ್ದಾರೆ ಸ್ಟಾರ್ಸ್ಗೆಲ್ಲ. ಡೀಟೇಲಾಗಿ ತೋರಿಸ್ತೀನಿ, ಹಾಕ್ತಿರ್ತೀನಿ ವೀಡಿಯೋ, ಇಲ್ಲಿ ನೋಡ್ತಾ ಇರಿ. ಸೊ ಯಾ, ತುಂಬ ಚೆನ್ನಾಗಿ ಬಂದಿದೆ, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಐ ಆಮ್ ಸೋ ಗ್ಲ್ಯಾಡ್ ದಟ್ ಐ ಡಿಡ್ ಇಟ್. ಮಾಡಬೇಕು ಅಂತ ಅನ್ಕೊತಿದ್ದೆ, ಮಾಡಿದ್ದೀನಿ. ಸೊ ನೆಕ್ಸ್ಟ್ ಮೂಗು ಚುಚ್ಚೋಣ ಅಲ್ವಾ, ತುಂಬ ದಿನ ಆಯಿತು. ಸೊ ನೆಕ್ಸ್ಟು ಮೂಗು ಚುಚ್ಚಬೇಕು ಅಂತ ಅನ್ಕೊತಿದ್ದಲ್ಲ. ಸೊ ಮೂಗು ಚುಚ್ಚೋಣ ನೆಕ್ಸ್ಟು. ಅದಾದಮೇಲೆ ಸ್ವಲ್ಪ ಹೇರ್ ಕಟ್ ಮಾಡೋಣ. ಏನೋ ಹಿಂಗೆ ಆಸೆಗಳು ಜಾಸ್ತಿ ಇದೆ, ಒಂದೊಂದೇ ನೆರವೇರಿಸ್ಕೊಂಬರೋಣ ಫಸ್ಟು. ಬಟ್ ಇದಂತೂ ಐ ಲವ್ಡ್ ಇಟ್. ಕಾಣಲ್ಲ ಇಲ್ಲಿ, ಬಟ್ ಯಾ, ದಿಸ್ ಈಸ್ ಅ ಬರ್ಡೇ ಗಿಫ್ಟ್. ನಾಳೆ ನನ್ನ ಬರ್ಡೇ. ಸೊ ಹ್ಯಾಪಿ. ಟ್ಯಾಟೂ ಅಲ್ಲಿ ನನಗೆ ಇಷ್ಟ ಆಗೋದು ಎಲ್ಲದೂ ಇದೆ. ಸೊ ಇದಾಗಿತ್ತು ನನ್ನ ಟ್ಯಾಟೂ ಹಾಕಿಸ್ಕೊಳ್ಳೋ ಜರ್ನಿ. ಯಾರು ಜಯನಗರ ಸುತ್ತಮುತ್ತ ಇದ್ದರೆ, ನೀವು ಟ್ಯಾಟೂ ಹಾಕಿಸ್ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ನಾನು ರೆಕಮೆಂಡ್ ಮಾಡ್ತೀನಿ. ಮಾಯನ್ ಟ್ಯಾಟೂ ಇನ್ ಜಯನಗರ 4th ಫ್ಲೋರ್ ಕಾಂಪ್ಲೆಕ್ಸ್ ಹತ್ರನೇ ಇದೆ. ನೋಡಿ, ನೀವು ಹಾಕಿಸ್ಕೊತೀರಾ ಅಂದರೆ ಯಾವುದೇ ರೀತಿ ಪ್ರಮೋಷನ್ ಏನಿಲ್ಲ, ನನಗೇನೋ ಅವರು ಆಫರ್ ಗಿಫರ್ ಏನೂ ಕೊಟ್ಟಿಲ್ಲ. ಬಟ್ ಅವ್ರದ್ದು ಅಂದರೆ ಕಸ್ಟಮರ್ನ ಟ್ರೀಟ್ ಮಾಡೋದಾಗಲಿ ಎಲ್ಲದೂ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಅವ್ರನ್ನ ಕೇಳಿದೆ, ನಾನು ಫಸ್ಟ್ ಟೈಮ್ ಟ್ಯಾಟೂ ಹಾಕಿಸ್ಕೊಂಡಿರೋದಲ್ವ, ಸೊ ನಾನು ಕೇಳಿದೆ ಹಾಕಬೇಕಾದ್ರೆ ನೋವಿತ್ತಾ ಅಂತ. ಅವ್ರು ಅದಕ್ಕೆ ನೀವು ಐಬ್ರೋಸ್ ಮಾಡಿಸ್ತಿರಲ್ಲ ಅಷ್ಟೇ ಪೇನ್ ಆಗುತ್ತೆ ಅಂತ ಹೇಳಿದ್ರು. ಥ್ರೆಡ್ಡಿಂಗ್ ಎಲ್ಲ ಮಾಡಿಸ್ತೀನಲ್ಲ, ಓಕೆ ಅಂತ ಅಂದ್ಕೊಂಡೆ. ಫಸ್ಟ್ ನೀಡಲ್ಲಿ ಏನು ಅಷ್ಟು ಅನಿಸಿಲ್ಲ, ಆಮೇಲೆ ಹಾಕ್ತಾ ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಪೇನು ಸ್ವಲ್ಪ ಜಾಸ್ತಿನೇ ಪೇನ್ ಆಗುತ್ತೆ ಅಂದರೆ, ಬಟ್ ಇಟ್ಸ್ ಬೇರೆಬಲ್, ಬಟ್ ಪೇನ್ ಆಗುತ್ತೆ. ಇವಾಗಲೂ ಕೂಡ ಸ್ವಲ್ಪ ಪೇನ್ ಆಗ್ತಾ ಇದೆ. ಐ ಹೋಪ್ ಕಮ್ಮಿ ಆಗುತ್ತೆ ಅಂತ. ಅದಕ್ಕೆ ಏನೇನು ಮಾಡಬೇಕು ಅಂತ ಹೇಳಿದ್ದಾರೆ. ಇವಾಗ ಟ್ಯಾಟೂ ಹಾಕಿದ ತಕ್ಷಣ ಒಂದು 2 ಅವರು ಪ್ಲಾಸ್ಟಿಕ್ ಕವರಲ್ಲಿ ಕವರ್ ಮಾಡಿದ್ರು. ಇವಾಗ ನಾನು ಅದನ್ನು ನೀರಲ್ಲಿ ತೊಳ್ಕೊಬೇಕಂತ ತಣ್ಣೀರಲ್ಲಿ. ನಾವು ತೊಳ್ಕೊತೀನಿ ಅದನ್ನು ಹೋಗಿ ನೀರಲ್ಲಿ ತೊಳ್ಕೊಬೇಕು. ನಾನು ಸ್ನಾನಕ್ಕಿಂತ ಮುಂಚೆ ನಾಳೆ ಎಣ್ಣೆ ಹಾಕಿ ಆಮೇಲೆ ಸ್ನಾನ ಮಾಡಬೇಕಂತ, ಯಾಕಂದರೆ ಹಾರ್ಡ್ ವಾಟರ್ ಎಲ್ಲ ಬೀಳಬಾರ್ದು ಅಂತ. ಆಮೇಲೆ ಕ್ರೀಮ್ ಕೊಟ್ಟಿದ್ದಾರೆ, ಆ ಕ್ರೀಮನ್ನ ಒಂದು ಖಾಲಿ ಆಗೋ ತನಕ ದಿನಕ್ಕೆ 3 ಟೈಮ್ಸ್ ಹಚ್ಕೋಬೇಕು ಅಂತ ಹೇಳಿದ್ದಾರೆ. ಸೊ ಪ್ಲ್ಯಾನ್ ಮಾಡಿ ಅದನ್ನು ಹಚ್ಕೋಬೇಕು, ಅದು ಖಾಲಿ ಆಗೋ ತನಕ. ಸೊ ಸದ್ಯಕ್ಕೆ ಇಷ್ಟು ಮೇಂಟೈನ್ ಮಾಡೋಕ್ಕೆ ಹೇಳಿದ್ದಾರೆ. ಕಲರ್ ಹೋಗಲ್ಲ ಅಂತಲೂ ಹೇಳಿದ್ದಾರೆ. ಸೊ ಲೆಟ್ಸ್ ಸಿ. ಬಟ್ ಐ ಆಮ್ ಸೋ ಗ್ಲ್ಯಾಡ್ ದಟ್ ಐ ಗಾಟ್ ಇಟ್ ಡನ್. ಮಾಡಿಸ್ಕೋಬೇಕು ಅಂತ ತುಂಬ ಆಸೆ ಇತ್ತು. ಸೊ ಫೈನಲಿ ಐ ಆಮ್ ಟ್ಯಾಟೂಡ್. ಸೊ ಇನ್ನೂ ಏನೋ ಡೀಟೇಲ್ಸ್ ಬೇಕಂದರೆ ಹೇಳಿ, ಕಮೆಂಟಲ್ಲಿ ತಿಳಿಸ್ತೀನಿ. ಸದ್ಯಕ್ಕೆ ಇಷ್ಟೇ ಅಂತ ಅನಿಸುತ್ತೆ, ಇನ್ನೇನು ಹೇಳಬೇಕು ಅಂತ ನನಗೆ ಅನಿಸ್ತಿಲ್ಲ. ಏನಾದ್ರು ಮಿಸ್ ಔಟ್ ಆಗಿದ್ದರೆ ಬಾಯ್ ಅಂದಮೇಲೆ ಮತ್ತೆ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿದ್ದೀನಿ. ಸೊ ಥ್ಯಾಂಕ್ ಯು ಗೈಸ್, ಸಿ ಯು ಟುಮಾರೋ.